ಈಗೇನು ಕೇಂದ್ರದ ಚುನಾವಣಾ ಆಯೋಗದವರು SIR ಅಂದರೆ ಚುನಾವಣಾ ಪರಿಷ್ಕರಣೆ, ಮತಪಟ್ಟಿ ಪರಿಷ್ಕರಣೆ, ಇದು ನನ್ನ ಅನಿಸಿಕೆ ಪ್ರಕಾರ ಇದರ ಅವಶ್ಯಕತೆ ಬಹುಶಃ ಬೀಳೋದಿಲ್ಲ. ಹಾಗೇನಾದರೂ ನಕಲಿ ಮತದಾರ ಪಟ್ಟಿಯಲ್ಲಿ ಸೇರಿಸ್ಕೊಂಡ್ರೆ ಡಿಪಾರ್ಟ್ಮೆಂಟಿಗೆ ಗೊತ್ತಾಗ್ತದೆ, ಅದು ತಿದ್ದಬೇಕೆ ಹೊರತು ಈ ರೀತಿ ಮಾಡೋದ್ರಿಂದ ಅನೇಕ ಜನ ಈಗ ನಮ್ಮ ದೇಶದಲ್ಲಿ ಕೂಲಿ ಮಾಡಿಕೊಂಡು ವಲಸೆ ಹೋಗಿ ಬದುಕುವಂಥವ್ರೆ ಭಾಳ ಜನ ಇದ್ದಾರೆ. ಅವರೆಲ್ಲರೂ ನಮ್ಮ ದೇಶದವರೇ, ನಮ್ಮ ರಾಜ್ಯದವರೇ. ಅವ್ರ ಹೆಸರೆಲ್ಲ ಇದರಲ್ಲಿ ತಪ್ಪೋಗೋ ಸಾಧ್ಯತೆ ಇರೋದರಿಂದ ಈ SIR ಅನ್ನು ನಾನು ವಿರೋಧಿಸ್ತಾ ಇದ್ದೇನೆ. ಹಾಗಾಗಿ ಇದ್ರ ಬೇಡ ಅನ್ನೋದು. ಈಗಾಗಲೇ ನಮ್ಮ ರಾಜ್ಯದ ನೂತನ ಗೃಹ ಸಚಿವರು ಪ್ರಿಯಾಂಕ ಖರ್ಗೆ ಅವರು RSS ಕೂಡ ಒಂದು ನೋಂದಣಿ ಆಗಬೇಕು ಅಂತ. ಇದು ನಿಜವಾಗಲೂ ಹೌದು. ಯಾಕೆಂದರೆ ಪ್ರಜಾಪ್ರಭುತ್ವದಲ್ಲಿ ಸಂಘಟನೆ ಕಟ್ಟೋದಕ್ಕೆ ಪ್ರತಿಯೊಬ್ಬರಿಗೂ ಅವಕಾಶ ಇದೆ. ಆದರೆ ಒಂದು ಕಾನೂನು ರೀತಿಯಲ್ಲಿ ಸಂವಿಧಾನದ ಅಡಿಯಲ್ಲಿ ಆ ಸಂಘಟನೆಯನ್ನು ಕಟ್ಟಬೇಕಾಗ್ತದೆ. ಇವತ್ತು ಎಲ್ಲ ಒಂದು ಗ್ರಾಮೀಣ ಮಟ್ಟದಲ್ಲಿ ಕೂಡ ಒಂದು ಗಣಪತಿ ಸಂಘದವರು ಕೂಡ ಒಂದು ಸಂಘಟನೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ RSSನವರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಮತ್ತು ಸಾರ್ವಜನಿಕರಿಗೆ ಅವರು ಲೆಕ್ಕಾಚಾರವನ್ನು ಕೊಡಬೇಕು ಅಂತೇಳಿ ನಾನು ಒತ್ತಾಯಿಸ್ತೇನೆ. ಎಸ್ ಸರ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಏನು SIR ಬಗ್ಗೆ ವಿಚಾರ ಮಾಡ್ತಾ ಇದ್ದೀವಿ, ಅದು ಪ್ರಾಮಾಣಿಕವಾದ ರೀತಿಯಲ್ಲಿ ನಡಿಬೇಕು. ಎಲ್ಲ ಈ ನಾಡಿನಲ್ಲಿ ಬದುಕಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ತನ್ನ ಮತದಾನದ ಹಕ್ಕನ್ನು ಚಲಾಯಿಸುವಂಥ ರೀತಿಯಲ್ಲಿ ನಡಿಬೇಕು. ಶೋಷಣೆಯಾಗಿ ಯಾವುದೋ ಒಂದು ಕುತಂತ್ರದಿಂದ ಅವನ ಹಕ್ಕನ್ನು ಕಸಿದುಕೊಳ್ಳುವಂಥ ವ್ಯವಸ್ಥೆ ಆಗಬಾರ್ದು. ಪ್ರತಿಯೊಬ್ಬರಿಗೂ ಮತದಾನಕ್ಕೆ ಅವಕಾಶ ಆಗುವಂಥ ಎಲ್ಲ ರೀತಿಯ ಸೌಕರ್ಯಗಳನ್ನು ಈ ಸರ್ಕಾರಗಳು ಮಾಡಿಕೊಡಬೇಕು. ಬಿಟ್ಟರೆ ಯಾವುದೋ ಒಂದು ಹುನ್ನಾರದಿಂದ ಅದನ್ನು ನಡೆಸೋದು ಅಷ್ಟು ಯೋಗ್ಯ ಅಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಅದೇ ರೀತಿ RSSನವರು ಏನು ಅವರ ಸಂಘಟನೆ ಇದೆ, ಆ ಸಂಘಟನೆಯ ಬಗ್ಗೆ ನಮ್ಮದು ಯಾವುದೇ ರೀತಿಯ ಆಕ್ಷೇಪಣೆಗಳಿಲ್ಲ. ಅವ್ರದ್ದೇ ಆದ ಸಂಘಟನೆ ಇದೆ. ಆದರೆ ಅದು ನಮ್ಮ ಪ್ರಜಾಪ್ರಭುತ್ವದ ಹಾದಿಯಲ್ಲಿ ನಡೀಬೇಕು. ಸಾಮಾನ್ಯ ಜನರಿಗೆ ಏನು ಕಾನೂನು ಇರ್ತದೋ ಆ ಕಾನೂನು RSSನವರಿಗೂ ಒಳಪಡಬೇಕು. ಅವರು ಸಹ ಖರ್ಗೆ ಸಾಹೇಬರು ಹೇಳಿದ್ರಂತಾಗಲಿ ಮತ್ತೊಬ್ಬರು ಹೇಳಿದ್ರಂತಾಗಲಿ ಅಲ್ಲ, ಅವರೇ ಮುಂದೆ ಬಂದು ತಮ್ಮ ಚಟುವಟಿಕೆಗಳು ಹೇಗೆ ನಡೀತದೆ, ಏನು ನಡೀತಾ ಇದೆ, ಆ ನಡೀಲಿಕ್ಕೆ ಪೂರಕವಾಗಿ ಒಂದು ಶಾಂತಿಯುತ ವಾತಾವರಣ ನೆಲೆಸಲಿಕ್ಕೆ ಅವರು ಸಹಕಾರ ಮಾಡಿಕೊಡ್ಬೇಕು. ಅದು ರಿಜಿಸ್ಟ್ರೇಷನ್ ಆಗಲೇಬೇಕು ಅನ್ನೋದು ನನ್ನ ಅಭಿಪ್ರಾಯ.